ಲಕ್ಷ್ಮಣ್ ಸವದಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಅಯ್ಯಯ್ಯೋ 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 ಅಯ್ಯಯ್ಯೋ. ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಪ್ರತಿಭಟನೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಬೆಂಬಲಿಗರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ ಸವದಿ ವಿರುದ್ಧ ಡಿಸಿಸಿ ಬ್ಯಾಂಕ್ ನೌಕರರ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಲಕ್ಷ್ಮಣ್ ಸವದಿ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಹೀಗಾಗಿ ಕೆರಳಿದ ಲಕ್ಷ್ಮಣ್ ಸವದಿ ಬೆಂಬಲಿಗರು ಅಥಣಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಇದು ರಾಜಕೀಯ ಪ್ರೇರಿತ ಷಡ್ಯಂತ್ರವೆಂದು ಲಕ್ಷ್ಮಣ್ ಸವದಿ ಬೆಂಬಲಿಗರು ಆರೋಪಿಸಿದ್ದಾರೆ. ನಮ್ಮ ನೆಚ್ಚಿನ ನಾಯಕ ಲಕ್ಷ್ಮಣ ಸವದಿ ಅವರು ಹಾಗೂ ಅವರ ಚಿರಂಜೀವಿಯಾಗಿರ್ತಕ್ಕಂಥ ಚಿದಾನಂದ ಸವದಿ ಅವರ ಮೇಲೆ ಒಂದು ಷಡ್ಯಂತ್ರವನ್ನು ಮಾಡಿ ಒಂದು ಸುಳ್ಳು ಕೇಸನ್ನ ಏನು ದಾಖಲೆ ಮಾಡಿದ್ದಾರೆ. ಅದರ ವಿರುದ್ಧ ನಾವೆಲ್ಲ ಇವತ್ತು ಪ್ರತಿಭಟನೆಗೆ ಬಂದಿದ್ದೀವಿ ಅಂದ್ರೆ ಒಬ್ಬ ದೇವತಾ ಮನುಷ್ಯನ ವಿರುದ್ಧ 25 ವರ್ಷಗಳ ಕಾಲ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅಥಣಿ ಕ್ಷೇತ್ರದಲ್ಲಿ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸಿಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಗೆ ಅವರಿಗೆ ಅಭಿವೃದ್ಧಿಯನ್ನು ಸಹಿಸಲಿಕ್ಕಾಗ್ತಾ ಇಲ್ಲ, ಅವರನ್ನ ನೋಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರ ಲಕ್ಷ್ಮಣನ ಸವದಿ ಅಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಲಕ್ಷ್ಮಣ್ ಸವದಿ ಅವರು ಹೆಂಗದಾರಂತ ತಮ್ಗೆಲ್ಲ ಹೇಳೋದ ಬೇಕಾಗಿಲ್ಲ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವ್ರನ್ನ ನಾವು ಕಳೆದ 25 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಒಂದು ಆಧ್ಯಾತ್ಮಿಕ ತಳಹದಿಯಿಂದ ಬಂದಂತ ಲಕ್ಷ್ಮಣ್ ಸವದಿ ಅವರು ಕಳೆದ 25 ವರ್ಷದಲ್ಲಿ ನಾವು ನೋಡ್ತಾ ಇರೋದು, ಯಾರಿಗೆ ಒಬ್ಬರಿಗೆ ಅವಾಚ್ಯ ಶಬ್ದ ಮಾತಾಡಿಲ್ಲ, ಯಾರಿಗೆ ಬಡಿದನಕ ದೂರ ಅವಾಚ್ಯ ಶಬ್ದ ಮಾತಾಡಿಲ್ಲ, ಸರಿದುಕೊಂಡ್ರು ಅನ್ನೋ ಮಾತ ಲಕ್ಷ್ಮಣ ಅಣ್ಣ ಸವದಿ ಅವರ ಕಡೆ ಬರಂಗಿಲ್ಲ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಕೇಳ್ರಿ. ಕರ್ತವ್ಯವೇ ಅವರ ಜೀವನವೆಂದು ತಿಳಿದುಕೊಂಡು ಲಕ್ಷ್ಮಣನ ಸವದಿ ಅವರು ರೈತರ ಪರ, ದೀನ ದಲಿತರ ಪರ, ಬಡವರ ಪರ ಸಾಮಾಜಿಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ನಡೆದಂತಹ ಘಟನೆಗಳ ಬಗ್ಗೆ ಲಕ್ಷ್ಮಣನ ಸವದಿ ಅವರು ಸ್ಪಷ್ಟೀಕರಣ ಕೊಟ್ಟರು, ಡಿಸಿಸಿ ಬ್ಯಾಂಕ್ದ ನೌಕರರು ಸ್ಪಷ್ಟೀಕರಣ ಕೊಟ್ಟರು. ಸ್ಪಷ್ಟೀಕರಣ ಏನ್ ಕೊಟ್ರು ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ವಿಷಯ ಐತಿ. ಆ ನೌಕರರು ಸ್ಪಷ್ಟೀಕರಣ ಕೊಟ್ಟದ್ದು, ಆ ನೌಕರ ಸಂಘದ ಅಧ್ಯಕ್ಷ ಯಾವುದನ್ನಲ್ಲ ಅವನು 80 ಲಕ್ಷ ರೂಪಾಯಿ ಗಾಡಿ ತಗೋಬೇಕಂತ ಹೇಳಿ ವಿಚಾರ ಮಾಡಿ ಪ್ರತಿಯೊಬ್ಬ ನೌಕರರ ಕಡೆ 10,000 ಅಕೌಂಟಿಗೆ ವಸೂಲು ಮಾಡಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಆತನಿಗೆ ಬಂದಿದ್ದ. 10,000 ರೂಪಾಯಿ ವಸೂಲು ಮಾಡಿ ಆ ನೌಕರರು ಹೇಳಿದ್ರು, ಕೆಲವೊಂದು ನೌಕರರು ಕೊಟ್ಟಿಲ್ಲ, ಕೆಲವೊಂದು ನೌಕರರು ಅವ್ರಿಗೆ ಕೊಡ್ಲಿಲ್ಲ. ಗಣ ಲಕ್ಷ್ಮಣನ ಸವದಿ ಅವರು ಮನೆಗೆ ಹೋಗಿದ್ದಾರೆ. ಅವರು ನಿಮ್ಮ ವ್ಯವಹಾರ ನೀವು ಬಗೆಹರಿಸೋದು ಅಂತ ಇವ್ರನ್ನ ಹೊರಗೆ ಕಳಿಸಿದ್ದ. ಇದು ಸ್ಪಷ್ಟೀಕರಣ ತಮಗೆಲ್ಲ ಕೊಟ್ಟಿರೋದು ಗೊತ್ತೈತಿ. ಆ 10,000 ಕೊಟ್ಟದ ಬಗ್ಗೆ ಬ್ಯಾಂಕ್ ಡೀಟೇಲ್ಸ್ ಸಹ ಕೊಡ್ತಾನೆ ಅಂತ ಹೇಳಿ ನಮ್ಮ ಡಿಸಿಸಿ ಬ್ಯಾಂಕ್ ನೌಕರರು ನಿನ್ನೆ ಸಾಮಾಜಿಕ ಮೀಡಿಯಾದಲ್ಲಿ ಹೇಳಿದ. ಒಟ್ಟಾರೆ ಲಕ್ಷ್ಮಣನ ಸರ್ಕಾರನ್ನ ಕುಗ್ಗಿಸಬೇಕಂತ ಹೇಳಿ ಅವರು ವಿರೋಧ ಪಕ್ಷದವರು ಷಡ್ಯಂತ್ರವನ್ನು ಮಾಡ್ತಿರ್ತಾರೆ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಣ ಸವದಿ ಅವರ ಇನ್ನೂ ಹೆಚ್ಚಾಗ್ತಿದ್ದಾರೆ. ಈ ಕುಗ್ಗಿಸ್ಲಾಕ ಯಾರಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಶಿವಗಳ ನಾಡೈತಿ, ಸತ್ಯದಿಂದ ನಡೆದ್ರೆ ಇಲ್ಲಿ ಏನಾದ್ರೂ ಸಿಗ್ತೈತಿ, ಸತ್ಯ ಬಿಟ್ಟು ನಡೆದ್ರೆ ಇಲ್ಲಿ ಹಾಳಾಗಿ ಹೋಗ್ತೀವಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.